ಹಾಯ್, ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿಯ ಸುಹಾಸಿನಿ ಗಣೇಶ್. ಶೂಟಿಂಗ್ಗೆ 3 ದಿನ ಬ್ರೇಕ್ ಸಿಗ್ತಿದ್ದಾಗೆ ತಾಯಿ ಕರುಳು ಬ್ಯಾಂಗ್ಳೂರಿಂದ ಮೈಸೂರು ಕಡೆ ನನ್ನ ಎಳೆದು ಬಿಡ್ತು ನೋಡಿ. ಶ್ರೀರಂಗಪಟ್ಟಣ ತಲುಪ್ತಿದ್ದಾಗೆ ನಮ್ಮ ಮೈಸೂರು ಕಡೆಯಿಂದ ಬರೋ ಗಾಳಿ ಆಹಾ ಏನು ಚಂದ ಅಂತೀರ. ಇರೋ ಸ್ಟ್ರೆಸ್ ಎಲ್ಲ ದೃಷ್ಟಿ ಆದಾಗ ಹಿಡಿ ತೆಗೆದಾಗೆ ಎಲ್ಲ ಬಿಟ್ಟೋಗ್ಬಿಡುತ್ತೆ. ನಮ್ಮ ಊರ ಗಾಳಿನೇ ಹಾಗೆ, ಹೇಳಿದ್ನಲ್ಲ ಚಂದ ಅಂತ. ಮೈಸೂರು ನನ್ನೂರು ನಗು, ಅಳು, ಖುಷಿ, ದುಃಖ ಎಲ್ಲವನ್ನ ಕಲಿಸಿದೆ. ಈ ನಾಟಕೀಯ ಜನಗಳ ಜೊತೆ ನಾಟಕ ಮಾಡದೆ ಹೇಗೆ ಬದುಕಬೇಕು, ಹೇಗೆ ಜೀವನನ ರೂಪಿಸ್ಕೋಬೇಕು ಅಂತ ಕಲಿಸಿದೆ. ನಾನು ಎಲ್ಲೇ ಹೋದರೂ ಇಲ್ಲಿ ಸಿಗೋ ನೆಮ್ಮದಿ ಎಲ್ಲೂ ಸಿಕ್ಕಲ್ಲ ಬಿಡಿ. ಮತ್ತು ನನ್ನೂರು ಯಾವುದಕ್ಕೂ ಕಮ್ಮಿ ಇಲ್ಲ. ನನ್ನೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ. ಅನೇಕ ಅರಮನೆಗಳು, ಉದ್ಯಾನವನಗಳು, ಐತಿಹಾಸಿಕ ಕಟ್ಟಡಗಳಿಗೆ ಹೆಸರುವಾಸಿಯಾಗಿದೆ ನನ್ನೂರು. ಕಲೆ, ಸಂಸ್ಕೃತಿ, ಆಹಾರ ಪದ್ಧತಿಗಳು, ಸುಂದರವಾದ ನೈಸರ್ಗಿಕ ನೋಟಗಳಿಂದ ತುಂಬಿದೆ ನನ್ನೂರು. ಪ್ರೀತಿ ವಿಶ್ವಾಸದಲ್ಲಿ ಒಂದು ಕೈ ಮೇಲೇನೆ. ಸಂಬಂಧಕ್ಕೆ ವಿಶ್ವಾಸ, ಕಾಯಕಕ್ಕೆ ಧೈರ್ಯ, ಜೀವನಕ್ಕೆ ನೆಮ್ಮದಿಯೇ ನನ್ನ ಮೈಸೂರು. ಸ್ವರ್ಗಕ್ಕಿಂತ ಒಂದು ಹೆಜ್ಜೆ ಮುಂದೆನೇ ಇದೆ ನೋಡಿ. ಯಾವ ಜನ್ಮದ ಪುಣ್ಯನೋ ಏನೋ ಈ ಸ್ವರ್ಗದಲ್ಲಿ ಜೀವಿಸ್ತಿದ್ದೀನಿ ನಾನು. ನನ್ನ ಊರಿನ ಬಗ್ಗೆ ವಿವರಿಸೋಕ್ಕೆ ದಿನಗಳೇ ಸಾಲಲ್ಲ ಬಿಡಿ. ಹೀಗೆ ಫ್ರೀ ಟೈಮ್ನಲ್ಲಿ ಒಬ್ಬಳೇ ಇರುವಾಗ ಅಮ್ಮ ಚಿಕ್ಕ ವಯಸ್ಸಿದ್ದಾಗ ಹೇಳ್ಕೊಟ್ಟಿದ್ದ ಪಾಠ ಅಂದರೆ ಕುಕ್ಕಿಂಗ್, ಅಡುಗೆ ಮಾಡೋದು ನನ್ನ ಯಾವತ್ತೂ ದೂರ ಮಾಡಿಲ್ಲ. ಮುಂಚೆ ಮೈಸೂರಿನಲ್ಲೇ ಶೂಟಿಂಗ್ಸ್ ಇರುವಾಗ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಅಮ್ಮಂಗೆ ಏನಾದರೂ ಫುಡ್ ಪ್ರಿಪೇರ್ ಮಾಡಿ ಖುಷಿ ಪಡಿಸ್ತಿದ್ದೆ. ಬಟ್ ಇವಾಗ ಕೆಲಸ ಅಂತ ಮನೆಗೆ ಬರೋದೇ ಕಮ್ಮಿ. ಅಮ್ಮನ ನೆನಪಾದಾಗೆಲ್ಲ ಅಡುಗೆ ಮನೆನ ಒಂದು ಸಲ ನೋಡಿದರೆ ಸಾಕು, ಅವಳೇ ನನಗೋಸ್ಕರ ಏನೋ ಪ್ರಿಪೇರ್ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಅಮ್ಮ ಹೇಳ್ಕೊಟ್ಟಿದ್ದ ಎಲ್ಲ ಪಾಠದ ವ್ಯಾಲ್ಯೂ ಇವಾಗ ಗೊತ್ತಾಗ್ತಿದೆ. ನಿಮಗೂ ಹಾಗೇನಾ? ಆಫ್ಟರ್ ಲಾಂಗ್ ಟೈಮ್ ನನ್ನ ಅಮ್ಮನಿಗೋಸ್ಕರ ಒಂದು ಫುಡ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಡೌಟೇ ಬೇಡ. ಯಾಕಂದರೆ ನಾನು ಏನೇ ಮಾಡಿದ್ರು ಅವಳು ಚೆನ್ನಾಗಿದೆ ಅಂತಲೇ ಹೇಳ್ತಾಳೆ ಅಂತ ಅಂದ್ಕೊಂಡ್ರಾ? ಯಾವುದೇ ಕಾರಣಕ್ಕೂ ಇಲ್ಲ. ನಮ್ಮಮ್ಮ ಒಂಥರ ರೌಡಿ ಬೇಬಿ ಇದ್ದಂಗೆ. ಏನೇ ಇದ್ದರೂ ಎಲ್ಲ ಸ್ಟ್ರೈಟ್ ಫಾರ್ವರ್ಡ್, ಡೈರೆಕ್ಟಾಗಿ ಹೇಳ್ತಾಳೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾಳೆ, ಇಲ್ಲ ಅಂದರೆ ಇಲ್ಲ ಅಂತಾಳೆ. ಯಾಕಂದರೆ ಮುಂದೆ ಈ ಥರ ಮಿಸ್ಟೇಕ್ ಆಗಬಾರ್ದಲ್ವಾ? ಏನೇ ಹೇಳಿ ಮನೆಯವ್ರನ್ನ ಖುಷಿ ಪಡಿಸೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ನೀವು ನಿಮ್ಮ ಮನೆಯವ್ರನ್ನ ಅಥವಾ ನೀವು ಇಷ್ಟಪಡೋ ಯಾವುದೇ ವ್ಯಕ್ತಿನ ಖುಷಿ ಪಡಿಸ್ಬೇಕು ಅಂದರೆ ನಾನು ಈ ವಿಡಿಯೋ ನೋಡಿದ ಮೇಲೆ ಒಂದೊಳ್ಳೆ ಟೈಮ್ನ ಅವರಿಗೋಸ್ಕರ ಕೊಡಿ. ಸಮಯ ಮನುಷ್ಯನಿಗೆ ತುಂಬಾ ಮುಖ್ಯ. ನಮ್ಮನ್ನ ಪ್ರೀತಿಸೋರು ನಮ್ಮಿಂದ ಪ್ರೀತಿನ, ಸಮಯನ ಬಿಟ್ಟರೆ ಬೇರೆ ಏನು ಕೇಳ್ತಾರೆ ಹೇಳಿ? ಸರಿ, ನಾನಿದನ್ನು ನಮ್ಮ ಅಮ್ಮನಿಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳಬೇಕು. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.